ಪ್ರೀತಿಯ ವೀಕ್ಷಕರೇ, ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ಕನ್ನಡದಲ್ಲಿ ವಿಭಿನ್ನ ಕಥಾಹಂದರ ಇರುವಂತಹ ಸಿನಿಮಾ ಬರೋದಿಲ್ಲ ಎನ್ನುವಂತಹ ಆರೋಪ ಇದೆ. ಇದಕ್ಕೆ ತದ್ವಿರುದ್ಧ ಎನ್ನುವಂತೆ ಕನ್ನಡ ಚಿತ್ರರಂಗದಲ್ಲಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಎನ್ನುವಂತಹ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಮಹೇಶ್ ಗೌಡ ಅವರು ನಟ, ನಿರ್ದೇಶಕ, ನಿರ್ಮಾಪಕನಾಗಿ ಕೆಲಸ ಮಾಡಿದ್ದಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಟಿಲಗೋ ಬಗ್ಗೆ ಒಂದು ಸಿನಿಮಾ ಬರ್ತಾ ಇರುವಂಥದ್ದು ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಟ ಮಹೇಶ್ ಗೌಡ ಅವರು, ಜೊತೆಗೆ ನಾಯಕ ನಟಿ ಕಾಜಲ್ ಕುಂದರ್ ಅವರಿದ್ದಾರೆ. ಬನ್ನಿ ಸ್ವಾಗತಿಸೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಿನಿಮಾ ಕೆಲಸ ಹೇಗೆ ನಡೀತಿದೆ? ಇನ್ನೇನು ರಿಲೀಸ್ ಹತ್ರ ಇದೆ. ಚೆನ್ನಾಗಿ ನಡೀತಾ ಇದೆ. ನಿಮ್ಮ ನಗು ಅಷ್ಟೇ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಆಗ್ತಾ ಇದೆ. ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಇಂಟ್ರಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ನಿಮ್ಮೆಲ್ಲರ ಸಪೋರ್ಟಿಂದ ಒಳ್ಳೆ ಚೆನ್ನಾಗಿ ಸಿನಿಮಾ ಆಗಬೇಕು ಅನ್ನೋದು ನಮ್ಮ ಆಸೆ. ವಿಟಿಲಿಗೋ ಸಮಸ್ಯೆ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇದು ಆಲ್ಮೋಸ್ಟ್ ಎಲ್ಲ ಕಡೆ ಇದನ್ನು ಇವಾಗ ಮಾತಾಡ್ತಾ ಇದ್ದೀನಿ. ಫೈನಲ್ ಈ ಸ್ಟೇಜಿಗೆ ಬಂದಾಗ ವಿಟಿಲಿಗೋ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನನಗಿರಲಿಲ್ಲ ಆ್ಯಕ್ಚುಲಿ. ಸೊ ಇದಕ್ಕೆ ಆ್ಯಕ್ಚುಲಿ ನಾಂದಿ ಹಾಡಿದ್ದೆ ಪುನೀತ್ ರಾಜ್ಕುಮಾರ್ ಸರ್ ಅವರು. ನೀವು ನಮ್ಮ ಪೋಸ್ಟರ್ಸ್ಗಳನ್ನ ನೋಡಿದ್ರೆ ಕಾರ್ನರಲ್ಲಿ ನಾನು ಅವ್ರಿಗೆ ಮೇಕಿಂಗ್ ಇಸ್ ವಿಶ್ ಕಮ್ ಟ್ರೂ ಅಂತ ಹಾಕಿದ್ದೀನಿ. ಸೊ ನಾನು ಅವ್ರನ್ನ ಭೇಟಿ ಮಾಡಿದ್ದು ಇನ್ನೊಂದು ಸಿನಿಮಾ ನಾನು ಅವ್ರಿಗೆ ನಿರ್ದೇಶನ ಮಾಡಬೇಕಾಗಿತ್ತು. ಸೊ ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್, ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಇದ್ದಂಥ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್. ಆ ಟೈಮಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಪುನೀತ್ ಸರ್ ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಕಾಳಜಿ ತೋರಿಸಿ ಸುಮಾರು ಒಂದು 10 ವರ್ಷ ಮುಂಚೆಗೆ ಅವರು ಯೋಚನೆ ಮಾಡಿಬಿಟ್ಟಿದ್ರು. ಹಿಂಗೆ ಬರಬೇಕು ಮಹೇಶ್, ನೀವು ನ್ಯೂ ಕಮರ್ಸ್ ಈ ಥರ ಕಾನ್ಸೆಪ್ಟ್ನ ಸಪೋರ್ಟ್ ಮಾಡಬೇಕು, PRKಯಿಂದ ಈ ಥರ ಕಾನ್ಸೆಪ್ಟ್ಸ್ ನಮ್ಮಲ್ಲಿ ಯಾಕೆ ಬರ್ತಿಲ್ಲ, ಈ ಥರದ್ದೆಲ್ಲ ಸುಮಾರು ಡಿಸ್ಕಷನ್ ಮಾಡ್ತಾಯಿದ್ರು. ವಿಚ್ ಐ ವಾಸ್ ವೆರಿ ಸರ್ಪ್ರೈಸಿಂಗ್ ಬಿಕಾಸ್ ಈಸ್ ಒನ್ ಸುಪ್ರೀಮ್ ಬಿಗ್ ಸ್ಟಾರ್. ಜೇಮ್ಸ್ ಫಿಲ್ಮ್ ಸೆಟ್ಟಿಗೆ ನಾನು ಹೋಗಿದ್ದೆ, ರಂಗಣ್ಣ ರಘು ಅವರಿದ್ದರು, ಎಲ್ಲರೂ ಇದ್ದರು. ಮಾತಾಡ್ತಾ ಇರ್ಬೇಕಾದ್ರೆ ಹಂಗೆ ಮಾತಾಡ್ತಾ ನೀವು ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇತ್ತು ಅಂದರೆ ನಮ್ಗೆ ಹೇಳಿ, ವಿ ವಿಲ್ ಬ್ಯಾಕ್ ಯು ಅಪ್, ನಾವು ಮಾಡೋಣ ಅಂತ ಹೇಳಿದ್ರು. ನಾನು ನೇರವಾಗಿ ಪಾಪ ತುಂಬ ಹಂಬಲಾಗಿ ಅವ್ರಿಗೆ ಹೇಳಿದೆ, ಸರ್ ಇಲ್ಲ ಸರ್, ನಿಮ್ಮ ಸಿನಿಮಾ ಮಾಡೋಕ್ಕೆ ನಂಗೆ 2 ವರ್ಷ ಪ್ರಿಪ್ರೇಷನ್ಗೆ ಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಒಂದು ಇಂಟರ್ನ್ಯಾಷನಲ್ ಸ್ಟಂಟ್ ಕೊಲಾಬ್ರೇಷನ್ ತರಬೇಕು ಅನ್ನೋದೆಲ್ಲ ಆಸೆ ಇತ್ತು ನಮಗೆ. ದೆನ್ ಈ ಇನ್ಸಿಸ್ಟೆಡ್, ಇಲ್ಲ ನೀವು ಹೇಳಿ ಅಂದಾಗ ಸುಮ್ಮನೆ ಅವ್ರ ಮನಸ್ಸನ್ನ ಉಳಿಸೋಕ್ಕೋಸ್ಕರ, ಸರ್ ನೋಡಿ ಈ ಥರ ವಿಟಿಲಿಗೋ ಅಂತಾರೆ, ಕನ್ನಡದಲ್ಲಿ ತೊನ್ನು ಅಂತ ಕರೀತಾರೆ. ಆವಾಗ ನಾನು ಸ್ವಲ್ಪ ಬಾಡಿ ವರ್ಕೌಟ್ ಎಲ್ಲ ಮಾಡಿ, 6 ಪ್ಯಾಕ್ ಎಲ್ಲ ಮಾಡಿ, ನಂದು ಇನಿಷಿಯೇಟಿವ್ಸ್ ಕಾರ್ಮೆನ್ ಅಂತ ಒಂದು ಪೇಜ್ ಇದೆ, ಅದರಲ್ಲಿ ವಿಟಿಲಿಗೋ ಬಗ್ಗೆ ಸ್ವಲ್ಪ ಮೋಟಿವೇಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಪೇಜ್ ಸ್ಟಾರ್ಟ್ ಮಾಡಿದ್ದೆ ನಾನು 2021 August 24th ವೆನ್ ಐ ಮೆಟ್ ಹಿಮ್. ಅವರು ತುಂಬ ಇನ್ಸ್ಪೈರ್ಡ್ ಆಗಿ ಹಿ ಹುಕ್ಡ್ ಆನ್ ಟು ಇಟ್ ಆ್ಯಂಡ್ ಇಲ್ಲ ಈ ಸಿನಿಮಾ ನಾವು ಬ್ಯಾಕ್ ಮಾಡೋಣ, ನೀವು ಮಾಡಿ. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬಂದಿದ್ದೇನು ಅಂದರೆ, ಈ ಥರ ಸಿನಿಮಾ ಕಾನ್ಸೆಪ್ಟ್ ಅನ್ನೋದು ನಾವು ಯಾಕೆ ಗಮನ ಕೊಡಲಿಲ್ಲ, ನಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ಲಿಲ್ಲ ಈ ಕಾನ್ಸೆಪ್ಟು, ಕುಂಡ್ರ ಬಗ್ಗೆ, ಬಾಳ್ಡೇರ್ ಬಗ್ಗೆ, ಒಂದು ಮೊಟ್ಟೆ ಕತೆ ಎಲ್ಲ ಬಂದಿದೆ, ಈ ಥರ ಗಮನ ಬಗ್ಗೆ ನಾವು ಯಾಕೆ ಗಮನ ಕೊಡಲಿಲ್ಲ ಅಂತ ಅವ್ರಿಗೊಂದು ಅಟೆನ್ಷನ್ ಕ್ರಿಯೇಟ್ ಆಯಿತು. ಅಟೆನ್ಷನ್ ಕ್ರಿಯೇಟ್ ಆದಾಗ ಅವರು ಎರಡನೇದು ಅವ್ರಿಗೇನು ತುಂಬ ಇಷ್ಟ ಆಯಿತು ಅಂದರೆ, ಒಂದು ಚಿತ್ರರಂಗದ ಇತಿಹಾಸದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಬಂದೇ ಇಲ್ಲ, ಯಾರೂ ಮಾಡಿಲ್ಲ, ಸೊ ನಾವು ಮಾಡಬೇಕು, ಕನ್ನಡದಲ್ಲಿ ಬರಬೇಕು ಅಂತ ಅವ್ರಿಗೆ ಆಸೆ ಬಂತು. ನಾನು ಆಯಿತು ಸರ್ ನೋಡೋಣ ಅಂತ ಒಂದು 5 ದಿನ ಟೈಮ್ ತೊಗೊಂಡು, ದೆನ್ ಒಂದು ಚಿಕ್ಕದಾಗಿ ಒಂದು ಡ್ರಾಫ್ಟ್ ರೆಡಿ ಮಾಡಿಕೊಂಡು ಅವ್ರ ಹತ್ರ ಒಂದ್ಸಲಿ ಮಾತಾಡಿದ್ದೆ. ಇನ್ನೊಂದು ಸಲ ಅಕ್ಟೋಬರ್ 30-31 ಮೀಟ್ ಮಾಡಬೇಕಾಯಿತು. ಒಂದು ದಿನ ಮುಂಚೆ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೊರಟ್ಬಿಟ್ರು. ಸೊ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ, ಒಂದು ಹಠ ಉಟ್ಕೊಳ್ತು. ಓಕೆ, ಅವ್ರದ್ದೊಂದು ಆಸೆ ಇತ್ತು. ಅಂದರೆ ಅವ್ರು ಯಾಕೆ ನನ್ನ ಹೇಳಿದ್ರು, ನನಗೆ ಯಾಕೆ ಹೇಳಿದ್ರು, ಆ್ಯಕ್ಟಿಂಗು ಅವ್ರು ಇನ್ಸಿಸ್ಟ್ ಮಾಡಿ ನನಗೆ ಆ್ಯಕ್ಟಿಂಗ್ ಮಾಡಬೇಕಂತ, ಯಾಕಂದರೆ ಈ ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಗಮನ ಇರಲಿಲ್ಲ. ಯಾರು ಥಿಯೇಟರ್ ಆರ್ಟಿಸ್ಟ್ ತೊಗೋಬೇಕು ಅಂತ, ಯಾಕಂದರೆ ಬಿಗ್ ಸ್ಟಾರ್ಸ್ ಯಾರು ಇದಕ್ಕೆ ಸೂಟ್ ಆಗೋಲ್ಲ, ಅದು ವೆರಿ ಕ್ಲಿಯರ್, ಪುನೀತ್ ಸರೇ ಹೇಳಿದರು. ದೆನ್ ಈ ಟೋಲ್ಡ್, ಇಲ್ಲ ಯಾರಾದರೂ ಒಬ್ಬರು ಮೇಕಪ್ ಹಾಕೊಂಡು ಇದು ಮಾಡಿದ್ರೆ ಸರಿ ಆಗಲ್ಲ ಮಹೇಶ್, ಕನೆಕ್ಟ್ ಆಗಲ್ಲ, ನೀವು ಮಾಡ್ತಿರಲ್ಲ ಆ್ಯಕ್ಟಿಂಗು, ಸುಮಾರು ಮಾಡಿದ್ದೀರಾ, ನೀವು ಮಾಡಿ ಅಂತ ಅವ್ರು ಇನ್ಸಿಸ್ಟ್ ಮಾಡಿ ಮಾಡಿಸಿದಂಥ ಸಿನಿಮಾನೇ ಈ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಇವತ್ತು ನಾವಿಲ್ಲಿ ಕೂತಿದ್ದೀವಿ, ಅದಕ್ಕೆ ನಾಂದಿ ಹಾಡಿದ್ದು ಪುನೀತ್ ರಾಜ್ಕುಮಾರ್ ಸರ್. ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಕಾನ್ಸೆಪ್ಟ್ ಇರುವಂತಹ ಸಿನಿಮಾಗಳು ಬರ್ತಿರೋದೇ ನಿಜವಾಗ್ಲೂ ಖುಷಿಯ ವಿಷಯ. ಅದಕ್ಕೆ ನಿಮಗೆ ಮೊದಲಿನಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಕಾಜಲ್ ಕುಂದರ್ ಅವರೇ, ಕನ್ನಡ ಚಿತ್ರರಂಗದಲ್ಲಿ ಬ್ಯುಸಿ ಆಗ್ತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು? ಟಚ್ವುಡ್, ಖುಷಿ ಆಗುತ್ತೆ. ಈ ಥರ ಕೆಲಸ ಒಳ್ಳೆ ಪ್ರಾಜೆಕ್ಟ್ ಸಿಗಬೇಕಂತಲೇ ಆಸೆ ಇತ್ತು, ಇನ್ನೂ ಆಸೆ ಇದೆ. ಸೊ ಆ ಥರನೇ ಪ್ರಾಜೆಕ್ಟ್ ಹುಡುಕ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿಕ್ತು. ಅಗೇನ್ ಒನ್ ಯೂನಿಕ್ ವಂಡರ್ಫುಲ್ ಕಾನ್ಸೆಪ್ಟ್. ಸೊ ಮತ್ತು ತುಂಬ ತುಂಬ ಏಜೆನ್ಸಿ ಇರೋ ಕ್ಯಾರೆಕ್ಟರ್ ಇದು. ಸೊ ಈ ಥರ ಕ್ಯಾರೆಕ್ಟರ್ ಸಿಕ್ಕಿದೆ ಅನ್ನುವಾಗ ಇನ್ನೂ ಖುಷಿ ಆಗುತ್ತೆ. ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್. ಇವ್ರಿಗೆ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ ಅಷ್ಟು ನನಗೂ ಇದೆ. ಸೊ ಈ 2 ಕ್ಯಾರೆಕ್ಟರ್ಸ್ ನಡುವೆ ಏನಾಗುತ್ತೆ ಆ ಥರ ಈ ಕತೆ ಬರುತ್ತೆ. ಸೊ ವಿ ಆರ್ ವೇಟಿಂಗ್ ಫಾರ್ October 24th. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. 2022 ಇಂದ 25ವರೆಗೆ ಇಷ್ಟು ಟೈಮ್ ಯಾಕೆ ಆಯಿತು ಅಂತ? 3 ವರ್ಷಗಳ ಕಾಲ. ನನ್ನ ಫಸ್ಟ್ ಸಿನಿಮಾ ಮಹಿರಾ ರಿಲೀಸ್ ಆಗಿ 2019. ಆವಾಗ 2 ವರ್ಷ ಕೋವಿಡ್ ಅದು ಇದು ಆಯಿತು.
ಸೊ ಆವಾಗ ನಾನು ಹೇಳಿದಂಗೆ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ. ಸೊ ಇನಿಷಿಯೇಟಿವ್ ಏನೊಂದು ಬ್ಯುಸಿ ಇದ್ದೆ ನಾನು. 2021 August 24 ಪುನೀತ್ ಸರ್ನ ಮೀಟ್ ಮಾಡಿದ್ದು. ಸೊ ಅವರು October 29, 2021 ಅವ್ರು ತೀರ್ಕೊಂಡ್ರು. ನಾನೇ ಒಂದು 3 ತಿಂಗಳು ಅವ್ರ ಜೊತೆ ವೈಯಕ್ತಿಕವಾಗಿ ಸಂಬಂಧ ಇಲ್ಲ ಅಂದ್ರೂ ಎಂಟರ್ ಇಂಡಸ್ಟ್ರಿನೇ ಒಂಥರ ಬ್ಲ್ಯಾಂಕ್ ಆಗಿತ್ತು. ಸೊ 3-4 ಮಂತ್ಸ್ ನನಗೆ ಅಲ್ಲಿ ಇದಾಯಿತು. ಆಮೇಲೆ ಹೆಚ್ಚು ಕಡಿಮೆ ಒಂದು 12 ಮಂತ್ಸ್ 14 ಮಂತ್ಸ್ ಸಿಕ್ಕಾಬಟ್ಟೆ ಸೈಕಲ್ ಓಡಾಡಿದೆ ಎಲ್ಲ ಕಡೆ. ಯಾರಾದರೂ ಪ್ರೊಡ್ಯೂಸ್ ಮಾಡ್ತಾರಾ ಅಂತ. ಸೊ ಆಗಲಿಲ್ಲ ಅದು. ಆವಾಗ ಬಿಟ್ಕೊಡ್ಬೇಕಾ ಇಲ್ಲ ಅದನ್ನು ಫೈಟ್ ಮಾಡಬೇಕಾ ಅನ್ನೋ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ ನನ್ನ ನಂಬ್ಕೊಂಡು ಟೆಕ್ನಿಷಿಯನ್ಸ್ ಇದ್ದರು ಈ ಥರ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ನನ್ನನ್ನು ನಂಬ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಆ್ಯಂಡ್ ನಾವು ಡೆಬ್ಯೂ ಆಗ್ತಾಯಿದ್ರು ಎಷ್ಟೋ ಟೆಕ್ನಿಷಿಯನ್ಸ್ ಈ ಸಿನಿಮಾದಿಂದನೂ ಡೆಬ್ಯೂ ಆಗ್ತಾ ಇದ್ದಾರೆ ಮಹಿರಾನಲ್ಲಾದಂಗೆ. ಸೊ ನನಗೆಲ್ಲೋ ಒಂದು ಕಡೆ ಕಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಅವ್ರು ಹೇಳ್ದಂಗೆ ಈ ಕನ್ನಡಕ್ಕೆ ಬರಬೇಕಿದು, ಈ ಲ್ಯಾಂಗ್ವೇಜು ರೀಜ್ನಲಲ್ಲಿ ಬರಬೇಕಿದು. ಅವ್ರು ಇನ್ನೊಂದು ಮಾತು ಹೇಳಿದರು, ಇದು ಅಮೀರ್ ಖಾನ್ ಮಾಡ್ಬಿಟ್ಟಿದ್ದರೆ ಹಿಂಗಿಡೋದು, ಬೇರೆ ಇದಕ್ಕೆ ತೊಗೊಂಡೋಗ್ಬಿಡ್ತಾರೆ, ನಾವು ಮಾಡಬೇಕು ಬೇರೆ ಭಾಷೆಯಲ್ಲಿ ಮಾಡೋಕ್ಕೆ. ನಾವು ಕಾಂಪಿಟೇಷನ್ ಅನ್ನೋದಕ್ಕಿಂತ ಈ ಆಪರ್ಚುನಿಟಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ತುಂಬ ಸರಳವಾಗಿ ತುಂಬ ಸ್ವೀಟಾಗಿ ಹೇಳೋದಂತ. ಸೊ ಇದು ನನಗೆ ಕಾಡಾಗಿ ಆಮೇಲೆ ಇಲ್ಲ ನಾವು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ. ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆ, ನನ್ನ ಸುತ್ತಮುತ್ತ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅವ್ರನ್ನೆಲ್ಲ ಹೊಂಚಾಕೋ ಅಷ್ಟೊಂದು ನನಗೆ ಇನ್ನೊಂದು ವರ್ಷ ಆಗೋಯ್ತದು. ಸೊ ಅಲ್ಲಿಂದ ನಾವು 2024 ಶೂಟಿಂಗ್ ಮುಗಿಸಿದ್ವಿ. ವಿತಿನ್ 1 year ಅಟ್ಲೀಸ್ಟ್ ನಾನು ರಿಲೀಸಿಗೆ ತರ್ತಾ ಇದ್ದೀನಿ ಇದನ್ನು ಇವಾಗ. ಬೇರೆ ಭಾಷೆಗಳಲ್ಲಿ ಈ ರೀತಿಯ ಕಾನ್ಸೆಪ್ಟ್ಗಳು ಬಂದಾಗ ವಾವ್ ಏನು ಸಖತ್ತಾಗಿ ಮಾಡಿದ್ದಾರೆ, ಏನು ಕಾನ್ಸೆಪ್ಟು, ನಮ್ಮ ಕನ್ನಡದಲ್ಲಿ ಯಾಕ್ರಿ ಬರಲ್ಲ ಇಂಥ ಸಿನಿಮಾಗಳು ಅಂತ ನಾವು ಆರೋಪ ಮಾಡ್ತೀವಿ. ನಮ್ಮಲ್ಲೇ ನಾವು ಈ ರೀತಿ ಪ್ರಯತ್ನ ಮಾಡ್ತೀವಿ ಅಂತ ಅಂದಾಗ ನಿಜವಾಗ್ಲೂ ನಿರ್ಮಾಪಕರಿಂದ ಅಥವಾ ಚಿತ್ರರಂಗದಿಂದ ಬೆಂಬಲ ಸಿಗುತ್ತಾ? ನೀವು ಹೇಳಿದ್ರಿ ನಿರ್ಮಾಪಕರು ಸಿಗ್ಲಿಲ್ಲ, ಹುಡುಕಾಟ ಮಾಡಿದೆ ಅಂತ. ಧೈರ್ಯನೇ ಮಾಡಲ್ವಾ, ಏನು ಕತೆ ಅಂತ? ಅವರು ಅದು ಹೇಗೆ ಹೇಳಿ, ಇವಾಗ ನಾನು ಒಬ್ಬ ಪ್ರೊಡ್ಯೂಸರೇ. ಓಕೆ, ಅಂದರೆ ಇವಾಗ ನಾನು ಫೀಚರ್ ಫಿಲ್ಮ್ ಇದು ಫುಲ್ ಫ್ಲೆಜ್ ಪ್ರೊಡ್ಯೂಸ್ ಮಾಡಿದ್ರು, ಮಹಿರಾ ಕಂಪ್ಲೀಟ್ಲಿ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದು. ನಂಗೆ ಅಲ್ಲಿ ಗೊತ್ತಿತ್ತು. ಯಾಕಂದರೆ ಅದು ನಾನು ಗಾಂಧಿನಗರ ಅನ್ನೋದೇನು ಫುಲ್ ಫ್ಲೆಜ್ ಈ ಥರ ಈ ಓಲ್ಡ್ ಸ್ಕೂಲ್ ಪ್ರೊಡ್ಯೂಸರ್ಸ್ ಅನ್ನೋದನ್ನು ನಾನು ದೇಸಾಯಿ ಸರ್ ಜೊತೆ ಅಸಿಸ್ಟೆಂಟ್ ಆಗಿದ್ದಾಗಲಿಂದ ನಾನು ಕಲ್ತ್ಕೊಬಂದ್ಬಿಟ್ಟೆ ನಾನು. ಸೊ ಇಲ್ಲಿ ಏನು ಚಾಲೆಂಜ್ ಬರುತ್ತೆ ಅಂದರೆ ಅವ್ರದ್ದೊಂದು ಚೆಕ್ ಲಿಸ್ಟ್ ಇಟ್ಕೊಂಡಿರ್ತಾರೆ. ದೇ ಸ್ಟಿಲ್ ವರ್ಕಿಂಗ್ ಆನ್ ದ ಫಾರ್ಮುಲಾ. ತಪ್ಪಿಲ್ಲ, ಬಟ್ ಆ ಫಾರ್ಮುಲಾ ಅನ್ನೋದು ಒಂದು ಫಾರ್ಮುಲಾ ಅನ್ನೋದು ಏನಿರುತ್ತೆ ಒಂದು ಸೊಲ್ಯೂಷನ್ಗೆ ಇರುತ್ತೆ. ಎಲ್ಲ ಸೊಲ್ಯೂಷನ್ಗೂ ಅದೇ ಫಾರ್ಮುಲಾ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ ಅಲ್ವಾ? ಸೊ ಇವಾಗ ಈ ಥರ ಸಿನಿಮಾಗಳಿಗೆ ಬೇರೆ ಥರ ನೋಡಬೇಕಾಗತ್ತೆ, ಬೇರೆ ಥರ ಆಪರ್ಚುನಿಟಿ ನಾವು ರೂಪಿಸ್ಕೊಡ್ಬೇಕಾಗತ್ತೆ. ಬರೀ ಪ್ರೊಡ್ಯೂಸರ್ಸ್ ಅಲ್ಲ, ಥಿಯೇಟರ್ಸ್ಗಳಿರ್ಬೋದು, ಡಿಸ್ಟ್ರಿಬ್ಯೂಷನ್ ಟೈಮ್ ಇರ್ಬೋದು, TV ರೈಟ್ಸ್ ಇರ್ಬೋದು, ಆಡಿಯೋ ರೈಟ್ಸ್ ಇರ್ಬೋದು, ಎಲ್ಲೂ ಮಾರ್ಕೆಟ್ ಕ್ರಿಯೇಟ್ ಆಗ್ತಾಯಿಲ್ಲ ನಮಗೆ. ಇದು ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಇವಾಗ ನಾವು ಒಂದು ಆಡಿಯೋ ರೈಟ್ಸ್ಗೆ ಹೋದ್ರೂ ಇವಾಗ ನಾವು ಮಾತಾಡಿದ್ರೆ ಇನ್ಯಾರು ಮಾತಾಡೋಕ್ಕಾಗುತ್ತೆ? ನಾವು ಕೇಳಲೇಬೇಕು. ಪ್ರಶ್ನೆ ಅನ್ನೋದಕ್ಕಿಂತ ಇದೊಂದು ರಿಕ್ವೆಸ್ಟಾಗಿ ಕೇಳ್ಕೊಬೋದು. ಇವಾಗ ಆಡಿಯೋ ರೈಟ್ಸ್ಗೆ ಹೋಗಿರ್ತೀವಿ, ನಾವು 10-15 ಲಕ್ಷ ಖರ್ಚು ಮಾಡಿರ್ತೀವಿ ಆಡಿಯೋಗೂ ವೀಡಿಯೋಗೂ. ಇವಾಗ ಅದೇ ಆಡಿಯೋನ ನಾವು ವೀಡಿಯೋ ಕೂಡ ಮಾಡಬೇಕು ಫಿಲ್ಮಲ್ಲಿ. ಬಟ್ ಕನ್ನಡ ಸಿನಿಮಾ ಅಂದ ತಕ್ಷಣ ಅವರು ನಾವು ನಿಮಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ, ಸಿನಿಮಾ ಕೊಡಿ ಅಂತಾರೆ. ಇವಾಗ ಒಬ್ಬ ಪ್ರೊಡ್ಯೂಸರ್ಗೆ ಸಾಲಿಡ್ 20 ಲಕ್ಷ ಸಾಲ ಆಗೋದೆ ನಾನು ಆಡಿಯೋ ರೈಟ್ಸ್ಗೆ. ಆಡಿಯೋ ಅನ್ನೋದು ನಮಗೆ ಫಸ್ಟ್ ಬರೋ ಲಕ್ಷ್ಮಿ. ನಾವು ಫಸ್ಟು ಸೇಲ್ ಮಾಡೋದೇ ಆಡಿಯೋ ರೈಟ್ಸ್. ಯಾವುದೇ ಡಬ್ಬಿಂಗ್ ರೈಟ್ಸ್ ಏನಿದ್ರು ಆ ಲಕ್ಷ್ಮಿನೇ ನಾನು ಸಾಲದಲ್ಲಿ ತೊಗೊಂಡೆ ಇವಾಗ ನಾನು. ಸೊ ನಾನು 20 ಲಕ್ಷ ಎಲ್ಲಿ ಕವರ್ ಮಾಡಲಿ? ಸೊ ಆ 20 ಲಕ್ಷ ನಾನು ಥಿಯೇಟ್ರಲ್ಲಿ ಕವರ್ ಮಾಡಬೇಕಾಗುತ್ತೆ. ಸೊ ನಾನು ಥಿಯೇಟ್ರಿಗೆ ಹೋದಾಗ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ನಮಗೆ ನಮ್ಮ ಕನ್ನಡ ಸಿನಿಮಾ ಕಾಂಪಿಟೇಷನ್ ಇಲ್ಲ. ನನ್ನ ಸಿನಿಮಾಗೆ ನಿಮ್ಮದು ಇಲ್ಲ ಇವ್ರದ್ದು ಬಂದರೆ ನಾನು ಖುಷಿನೇ. ಬಟ್ ನಮ್ಮ ಕನ್ನಡ ಸಿನಿಮಾಗೆ ಅನ್ಫಾರ್ಚುನೇಟ್ಲಿ ಇಂಗ್ಲೀಷ್ ಫಿಲ್ಮು ಕಾಂಪಿಟೇಷನ್ ಇದೆ, ಹಿಂದಿ ಫಿಲ್ಮು ಕಾಂಪಿಟೇಷನ್ ಇದೆ. ಇಲ್ಲಿ ಲಯನ್ ಕಿಂಗ್ ಬಂದರೂ ನೋಡ್ತಾರೆ, ಸೂಪರ್ಮ್ಯಾನ್ ಬಂದರೂ ನೋಡ್ತಾರೆ, ಅಲ್ಲಿ ಮಲಯಾಳಂ ಬಂದರೂ ನೋಡ್ತಾರೆ. ಕನ್ಸಂಪ್ಷನ್ ಹಂಗಿದೆ. ಹಿಂಗಿದ್ದಾಗ ಈ ಥರ ಸಿನಿಮಾಗಳಿಗೆ ಒಂದು ಚೂರು ಸಪೋರ್ಟ್ ಮಾಡಿಕೊಡಿ ಅಂದರೆ ಯಾರ ಹತ್ರ ಹೋಗಿ ಕೇಳಬೇಕು ಅನ್ನೋ ಇನ್ಫಾರ್ಮೇಷನ್ ಅಟ್ಲೀಸ್ಟ್ 13 ವರ್ಷದಿಂದ 14 ವರ್ಷದಿಂದ ಇಲ್ಲಿದ್ದೀವಿ. ನಮಗೆ ಗೊತ್ತಿದೆ. ಹೊಸಬ್ರಿಗೆ ಯಾರ ಹತ್ರ ಹೋಗಿ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ, ಅರ್ಜಿ ಕೊಡಿ ಅಂತಾರೆ ಅಷ್ಟೇ. ಅರ್ಜಿ ಯಾವತ್ತು ಮುಂದೆ ಹೋಗಲ್ಲ, ಆ ಸೊಲ್ಯೂಷನ್ ಬರ್ತಿಲ್ಲ ನಮಗೆ. ಸೊ ಇವಾಗ ಸಿನಿಮಾ ಮಾಡಿಬಿಟ್ವಿ, ಮನೆ ಕಟ್ಬಿಟ್ವಿ, ಗೃಹ ಪ್ರವೇಶ ಹೆಂಗೆ ಮಾಡೋಣ ಅಂತ ಅರ್ಥ ಆಗ್ತಿಲ್ಲ ಇವಾಗ ನಮಗೆ. ಇದು ಒಂದು ಲೂಪಲ್ಲಿ ಸಿಗಾಕೋಗ್ಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ಇವಾಗ ನೋಡಿ, ಇವಾಗ ನಾವು ಹಟ್ಟಿಗೆ ಬಿದ್ದು ಇವಾಗ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾವೆ. ಮಹಿರಾ ಕೂಡ ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇದೇ ಕಾರಣಕ್ಕೆ. ಸೊ ಅವಾಗಿಂದ ಇವಾಗ 6 yearsಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಹೇಳಿದ್ರೆ ನಾವು ಏನೋ ಹಾರ್ಷಾಗಿ ಹೇಳೋಕ್ಕೂ ಆಗಲ್ಲ. ನಾವು ಭಯದಲ್ಲಿ ಬದುಕ್ತಾ ಇದ್ದೀವಿ ಇಲ್ಲಿ. ಅಂದರೆ ಎಲ್ಲಿ ಹೇಳ್ಬಿಟ್ರೆ ಏನೋ ತೊಂದರೆ ಆಗ್ಬಿಡುತ್ತೆ, ಎಲ್ಲಿ ರಿಕ್ವೆಸ್ಟ್ ಮಾಡಿಬಿಟ್ರೆ ಏನೋ ತೊಂದರೆ ಆಗ್ಬಿಡುತ್ತೆ. ನಾವು ಯಾರಿಗೂ ಏನು ಕಂಪ್ಲೇಂಟ್ ಮಾಡ್ತಿಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇವಾಗ. ನಮಗೆ ಈ ಒಂದು ತೊಂದರೆಗಳಲ್ಲಿ ಸಿನಿಮಾ ಎಷ್ಟೇ ಕ್ರಿಯೇಟಿವ್ ಮಾಡಲಿ, ಅವರೆಷ್ಟೇ ಅದ್ಭುತವಾಗಿ ನಟನೆ ಮಾಡಿರಲಿ, ಅದಕ್ಕೆ ಜಸ್ಟಿಫಿಕೇಶನ್ ಸಿಗದೆ ಜನಗಳು ಥಿಯೇಟ್ರಲ್ಲಿ ಬಂದು ನಮಗೆ ಕಣ್ತುಂಬ ನೋಡಿದಾಗ ಅದಕ್ಕೆ ಅಟ್ಲೀಸ್ಟ್ 1 ವಾರ ಅನ್ನೋದು ಗ್ಯಾಪ್ ಕೊಡಿ ಅಂದರೆ ಕೊಡಲ್ಲ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಇವಾಗ ಈ ಥರ ಒಂದು ಚಿಕ್ಕ ಬಜೆಟ್ ಸಿನಿಮಾ ಬರುತ್ತೆ, ಇವರು ಒಂದು ಏರಿಯಾಗಳನ್ನ ಡಿಸೈಡ್ ಮಾಡಿರ್ತಾರೆ. ಇವಾಗ ವೈಟ್ ಫೀಲ್ಡ್ ಕಡೆ ಕನ್ನಡ ಓಡಲ್ಲ, ಬರೀ ತೆಲುಗುದವರು. ಇಂದ್ರನಗರ್ ಕಡೆ, ಹೆಣ್ಣೂರು ಕಡೆ, ಆ ಕಡೆ ನಾಗರಬಾವಿ, ಈ ಕಡೆ ಎಲ್ಲ ತಮಿಳವರು, ಹಿಂಗೆ ಡಿಸೈಡ್ ಮಾಡಿಬಿಡ್ತಾರೆ ಬೆಂಗಳೂರಲ್ಲೇ. ಇವಾಗ ನನ್ನ ಸಿನಿಮಾನ ಇವಾಗ ನೀವು ನಾಗರಬಾವಿನಲ್ಲಿ ಇರ್ತೀರಾ, ವೈಟ್ ಫೀಲ್ಡಲ್ಲಿ ಹಾಕಿದ್ರೆ ನೀವೆಲ್ಲಿ ಬಂದು ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ 1 ವಾರ ವಿಂಡೋ ಬೇಕು. ಇವಾಗ ನೋಡಿದ್ರೆ ಓಡ್ತಾ ಇಲ್ಲ ನಿಮ್ಮ ಸಿನಿಮಾ ಅಂತ ಹೇಳ್ತಾರೆ. ಇನ್ನೊಂದು ಭಾಳ ಸೂಕ್ಷ್ಮವಾದ ವಿಷಯ ಏನಂದರೆ, ನಮ್ಮ ಕನ್ನಡ ಸಿನಿಮಾಗೆ ನಾವು ಯಾರೋ ಬಾಂಬೆನಲ್ಲಿ ಕೂತಿರೋರ ಹತ್ರ ನಾವು ಪರ್ಮಿಷನ್ ಕೇಳಬೇಕು 4 ಶೋ ಕೊಡಿ ಅಂತ ಹೇಳ್ಬಿಟ್ಟು.
ಆಯಿತಾ. ಈ ಪರಿಸ್ಥಿತಿ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಇದು ದಯವಿಟ್ಟು ಆಗಿ ಮತ್ತೆ ಹೇಳ್ತೀನಿ, ಕಂಪ್ಲೇಂಟ್ ಎಲ್ಲ ಇಸ್ ಎ ಕನ್ಸರ್ನ್. ಇವತ್ತು ದೊಡ್ಡ ಸಿನಿಮಾಗೂ ಹಂಗಾಗ್ತಿದೆ, ಚಿಕ್ಕ ಸಿನಿಮಾಗೂ ಹಂಗಾಗ್ತಿದೆ ಇವಾಗ ನಮಗೆ. ಸೊ ಇವಾಗ ಅವ್ರಿಗೆ ನಾವು ಪರ್ಮಿಷನ್ ಕೇಳಬೇಕಾಗಿದೆ, ದಯವಿಟ್ಟು ಇದು ಕೊಡಿ ಅಂತ. ಅವ್ರು ಆಯಿತು ಫಸ್ಟ್ ನಿಮಗೆ 4 ಶೋ ಕೊಡ್ತೀವಿ, ನೀವು ಪ್ರೂವ್ ಮಾಡಿ, ಹೌಸ್ಫುಲ್ ಮಾಡಿ, ಆಮೇಲೆ ಕೊಡ್ತೀವಿ ಅಂತಾರೆ. ಅದು ಉಲ್ಟಾ ಆಗಬೇಕು. ಫಸ್ಟ್ ಮಿನಿಮಮ್ ನಮ್ಮಂಥವ್ರಿಗೆಲ್ಲ ಒಂದು 25 ಶೋನಾದರೂ ಕೊಡಿ. ಇವಾಗ ನಾವು ಬೇಡ್ಕೊಳ್ಳೋ ಥರ ಆಗಿದೆ. 25 ಶೋ ಓಡಲಿಲ್ಲ ಅಂದರೆ ಬುಧವಾರನೇ ತೆಗೆದಾಕಿ. ಬಟ್ 4 ಶೋ ಕೊಟ್ಬಿಟ್ಟು ನೀವು ಮಾಗಡಿನಲ್ಲಿ, ಕನಕಪುರನಲ್ಲಿ, ವೈಟ್ ಫೀಲ್ಡಲ್ಲಿ ಕೊಟ್ಟರೆ ನೀವ್ಯಾಕೆ ಬಂದು ನೋಡ್ತೀರಾ? ನೋಡಿದ್ರೆ ಓಡ್ತಿಲ್ಲ ಅಂತಾರೆ. ಈ ಪರಿಸ್ಥಿತಿ ಆಗ್ತಿದೆ. ಇದನ್ನು ಹೊಸ ಪ್ರೊಡ್ಯೂಸರ್ಸು ಮಾತಾಡಲೇಬೇಕು, ಪ್ರಶ್ನೆ ಕೇಳಲೇಬೇಕು. ನಾನು ಹೆಂಗೆ ಪ್ರೂವ್ ಮಾಡಲಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿಬಿಟ್ಟು ನಿಮ್ಮ ನಟನೆ ಚೆನ್ನಾಗಿಲ್ಲ, ನಿಮ್ಮ ನಿರ್ದೇಶನ ಚೆನ್ನಾಗಿಲ್ಲ ಅಂದರೆ ವಿ ಆರ್ ಹ್ಯಾಪಿ. ಎಲ್ಲರದು ಫ್ಲಾಪ್ ಆಗಿದೆ. ಮಣಿರತ್ನಂ ಅವ್ರದ್ದು ಫ್ಲಾಪ್ ಆಗಿದೆ, ಅಮಿತಾಬ್ ಬಚ್ಚನ್ದು ಫ್ಲಾಪ್ ಆಗಿದೆ. ವಿ ಆರ್ ಹ್ಯಾಪಿ ವಿತ್ ದ್ಯಾಟ್. ನೀವು ಕೇಳಿದಂಥ ಒಂದು ಪುಟ್ಟ ಪ್ರಶ್ನೆಗೆ ಭಾಳ ಸೂಕ್ಷ್ಮವಾದ ಉತ್ತರ ಇದೆ. ಅದನ್ನು ಕೆಲವೊಬ್ರು ಕೊಡೋಕ್ಕೆ ಇದಿಲ್ಲ, ನಾವು ಅನಿವಾರ್ಯತೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಎಲ್ಲ ಸಮಸ್ಯೆಗಳಿದೆ. ಸೊ ಸ್ವಂತ ಕನ್ನಡ ಸಿನಿಮಾಗೆ ಬೇರೆಯವರೆಲ್ಲೋ ಸೆಂಟ್ರಲೈಸ್ ಮಾಡ್ಕೊಂಡು ಕೂತಿರೋ ಅಂಥ PVR ಇರ್ಬೋದು, ಮಲ್ಟಿಪ್ಲೆಕ್ಸ್ ಇರ್ಬೋದು, ಇವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಕೇಳಬೇಕಾಗತ್ತೆ. ಈ ಸಿಸ್ಟಮ್ ಚೇಂಜ್ ಆಗೋವರೆಗೂ ಭಾಳ ಕಷ್ಟ. ಸೊ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಅಂದರೆ, ಕನ್ನಡದಲ್ಲಿ ಕಾಂಟೆಂಟ್ ಬರ್ತಿಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಸಿನಿಮಾ ಬರ್ತಿದೆ, ಅದನ್ನು ಇವಾಗ ನೀವೆಲ್ಲ ಪ್ರಯತ್ನ ಪಟ್ಟಿದ್ದೆಲ್ಲ ವೇದಿಕೆಯಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಬಿಟ್ಟು ಮುಂದೆ ಹೋಗೋದೇ ಬಿಸ್ನೆಸ್ ಸ್ಟೇಜಲ್ಲಿ. ಆ ಸ್ಟೇಜಲ್ಲಿ ನಮ್ಗೆ ಆಪರ್ಚುನಿಟಿನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.